ನಿಮ್ಗೆ ಅಭಿವೃದ್ಧಿ ಬೇಕಾ RSS ನ ಟೀಕೆ ಮಾಡೋದು ಬೇಕಾ? ಈ 30,000 ಜನಕ್ಕೆ ಉದ್ಯೋಗ ಸಿಕ್ಕಿದ್ರು ಕರ್ನಾಟಕದಲ್ಲಿ. ಮತ್ತೆ ಆ ಒಂದು ಕಂಪನಿ ಇಡೀ ಪ್ರಪಂಚದಲ್ಲೇ ಅಮೆರಿಕ ಬಿಟ್ರೆ ಹೈಯೆಸ್ಟ್ ಇನ್ವೆಸ್ಟ್ ಮಾಡ್ತಕ್ಕಂತ ಒಂದು ಕಂಪನಿ ಅದು ಇಂಡಿಯಾದಲ್ಲಿ. ಅದು ಆಂಧ್ರ ಹೊರಟೋಯ್ತು. ಲಾಸ್ ಆಗಿದ್ದೆ ಯಾರಿಗೆ? ಅಷ್ಟು ದುಡ್ಡು ನಮ್ಮ ಸರ್ಕಾರದ ಖಜಾನೆಗೆ ಬರ್ಬೇಕಾಯ್ತು, ಟ್ಯಾಕ್ಸ್ ಮುಖಾಂತರ ಮತ್ತು ಉದ್ಯೋಗದ ಮುಖಾಂತರ. ಅಷ್ಟು ನಾಳು ಮಾಡಿದ್ರಿ. ಬರೀ RSS ಅಂತ ಹೇಳೋದ್ರ ಬದಲಾಗಿ ಈ ತರದ ಒಂದು ಕಂಪನಿಗಳು ಕರ್ನಾಟಕಕ್ಕೆ ಬೆಂಗಳೂರಿಗೆ ಬಂದಿದ್ರೆ ನಮ್ಗೆ ಉದ್ಯೋಗ ಸಿಗ್ತಾ ಇತ್ತು, ಸರ್ಕಾರ ಖಜಾನೆಗೆ ಹಣ ಬರ್ತಾ ಇತ್ತು. ಈ ಇರೋರು ಹೋಗ್ತಾ ಇದಾರೆ. ಅದನ್ನ ಇಟ್ಕೊಳ್ಳೋ ಅಂತ ಪ್ರಯತ್ನ ಸರ್ಕಾರ ಮಾಡುತ್ತಾ ಅಂತ ಕೇಳ್ತೀನಿ. RSS ಬಿಟ್ಟು ನೀವು ಅಭಿವೃದ್ಧಿ ಬಗ್ಗೆ ಮಾತಾಡೋದಾದ್ರೆ, ಈಗ DK ಶಿವಕುಮಾರ್ ಹೇಳಿದಾರೆ ಬಿಟ್ಟೋಗೋದಿದ್ರೆ ಬಿಟ್ಟೋಗಿ ಅಂತ. ಅಂದ್ರೆ ಕಂಪನಿಗಳೆಲ್ಲ ಬಿಟ್ಟು ಹೋದ್ಮೇಲೆ ಜನ ಕೇಳ್ತಾ ಇದಾರೆ, ಎಲ್ಲ ಹೋದ್ಮೇಲೆ ನೀವ್ಯಾಕೆ ಕಾಂಗ್ರೆಸ್ ಅವ್ರು ಯಾಕೆ ಜನಗಳಿಗೆ ಬೇಕು ಅಂತ ಜನ ತೀರ್ಮಾನ ಮಾಡುವಂತ ಕಾಲ ಬಂದಿದೆ ಅಂತ ಅನ್ಸ್ತದೆ. ಕರ್ನಾಟಕದಲ್ಲಿರುವಂತ ರಸ್ತೆ ಗುಂಡಿಗಳನ್ನ ನೋಡಿದ್ಮೇಲೆ, ಬೆಂಗಳೂರಲ್ಲಿ ಇರ್ತಕ್ಕಂತ ಕಸದ ರಾಶಿಯನ್ನ ನೋಡಿದ್ಮೇಲೆ ಯಾವ ಕಂಪನಿನೂ ಇಲ್ಲಿಗೆ ಬರಲ್ಲ. ಇರೋ ಕಂಪನಿಗಳು ಹೋಗ್ತಾ ಇದೆ. ಅದನ್ನ ಡೈವರ್ಟ್ ಮಾಡಕ್ಕೋಸ್ಕರ ಪ್ರಿಯಾಂಕಾ ಖರ್ಗೆ ವಿಚಾರ ಅಲ್ಲ ಇದು, ಸಿದ್ದರಾಮಯ್ಯನೇ ಹೇಳಿ ಮಾಡಿಸಿರುವಂತದ್ದು. ಇದು ನಾಟಕ ಅಷ್ಟೇ. ಪ್ರಿಯಾಂಕಾ ಖರ್ಗೆನ ಬಲಿಪಶು ಮಾಡ್ತಾ ಇದ್ದಾರೆ ಅಷ್ಟೇ. ಇದು ಸಿದ್ದರಾಮಯ್ಯನವರು ಹೇಳಿ ಮಾಡಿಸಿರುವಂತದ್ದು ಇದು.